ಕಾರ್ ಸರ್ವಿಸ್ಗೆ ಅಂತ ಬಂದು ನಾರ್ವೆಲಿ ನಾನ್ ವೆಜ್ ತಿಂದೆ ಅಂತ ಟೈಟಲ್ ಕೊಟ್ಬಿಡ್ತೀನಿ ಇದಕ್ಕೀಗ. ಯಾವಾಗಲೂ ಬರ್ತೀನಿ ಇಲ್ಲಿ ಪೋರ್ಕ್ ತಿನ್ನೋಕ್ಕೆ. ಪ್ರತಿ ಗಂಡಸರ ದೇವಾಲಯ ಅಂತಲೇ ಹೇಳ್ಬೋದು ಈ ಜಾಗ. ಚಿಲ್ಲಿ ಪೋರ್ಕ್ ಕೊಡಿ ಅಂತ. ಹಸಿರು ಮೆಣಸಿನ್ಕಾಯಿ ಜೊತೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದು ಪೋರ್ಕ್ನ ಅದ್ರ ಜೊತೆ ನಿಂದು ಮೆಂದು ಬೆಂದು ಬೇಯಿಸಿ ಒಂದು ಚೂರು ಗ್ರೇವಿನ ಇಲ್ದಂಗೆ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿರ್ತಕ್ಕಂಥ ಈ ಚಿಲ್ಲಿ ಪೋರ್ಕ್ನ ತಿಂತಾ ಇದ್ರೆ ಬೆಣ್ಣೆ ತಿನ್ನಂಗಾಗತ್ತೆ. ಹಂದಿ ತಿನ್ನದವ್ರಿಗೆ ಇದು ಹೇಸಿಗೆ ಅನ್ಸ್ಬೋದು, ಆದ್ರೆ ಹಂದಿ ತಿನ್ನೋನ್ಗೆ ಗೊತ್ತು ಇದ್ರ ಸುಖ ಏನು ಅಂತ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅನ್ನಂಗೆ ಇರುತ್ತೆ ಇದ್ರ ಟೇಸ್ಟ್. ಕಾರಲ್ಲಿ ಲೈಟ್ ಆಗಿ ಒಂದು ಇಶ್ಯೂ ಬಂದಿದೆ. ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಕೇಳಿದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. ಪೆಟ್ರೋಲ್ ಆತರ ಏನ್ ಸಮಸ್ಯೆ ಇರಲ್ಲ, ಡೀಸೆಲ್ ಎಲ್ಲ ಬರುತ್ತೆ. ಡೀಸೆಲ್ ಎವ್ರಿ ಡೇ ರನ್ನಿಂಗ್ ಇರಬೇಕು, ನೀವು ಚೆನ್ನಾಗಿ ರೈಸ್ ಮಾಡಿ ಗಾಡಿನ ಹೊಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ಅನ್ಸುತ್ತೆ. ಬಂಧುಗಳೇ, ಈ ವಿಡಿಯೋದಲ್ಲಿ ಮೊದಲಿಗೆ ನಿಮಗೆ ಕ್ಷಮೆ ಯಾಚಿಸ್ತೀನಿ. ಯಾಕೆಂದರೆ 1 ಅವರ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ, ಆದರೆ ಇನ್ನೂ ಕಾರಲ್ಲಿ ಕೂತಿದ್ದೀನಿ, ಅಭಿಲಾಷು ಜೊತೆಲಿ ಇಲ್ಲ ಅಂತ ಅಂದಮೇಲೆ ನಿಮ್ಗೆ ಆಗಲೇ ಅರ್ಥ ಆಗಿರುತ್ತೆ ಇದು 1 ಅವರ್ ವಿಡಿಯೋ ಅಲ್ಲ. ಖಂಡಿತವಾಗಿ 1 ಅವರ್ ವಿಡಿಯೋ ನೆಕ್ಸ್ಟ್ ಎಪಿಸೋಡಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಂಟರ್ಟೈನಿಂಗ್ ಆಗಿ ಆ ಎಪಿಸೋಡ್ನ ತಗೊಂಡೋಗ್ಬೇಕು ಅಂತ ಒಂದು ಸ್ವಲ್ಪ ಟೈಮ್ ತಗೊತಿದ್ದೀವಿ. ನೆಕ್ಸ್ಟ್ ಎಪಿಸೋಡಿಂದ ಮಿಸ್ ಮಾಡೋದಿಲ್ಲ, ಖಂಡಿತವಾಗಿ 1 ಅವರ್ ವಿಡಿಯೋ ಬರುತ್ತೆ. ಈಗ ನಾನು ನನ್ನ ಭಗೀರಥ ಸೆಲ್ಟೋಸ್ ಕಾರಲ್ಲಿ ಕೂತಿದ್ದೀನಿ. ಯಾಕೆಂದರೆ ಹಾಸನಲ್ಲಿ ಒಂದು ಸ್ವಲ್ಪ ಜನರಲ್ ಸರ್ವಿಸ್ಗೆ ಅಂತ ಬಂದಿದ್ದೀನಿ. ಈ ಗಾಡಿ ತಗೊಂಡು ಆಲ್ಮೋಸ್ಟ್ 8 ರಿಂದ 9 ತಿಂಗಳು ಆಯ್ತಾ ಬಂತು. ಯಾಕೆಂದರೆ ನನ್ನ ಫ್ಯಾಮಿಲಿಗೆ ಅಂತ ತಗೊಂಡಿದ್ದ ಕಾರ್, ಹಂಗಾಗಿ ನಾನು ಇದನ್ನೆಲ್ಲೂ ಓಡಿಸೇ ಇಲ್ಲ. ನಮ್ಮ ಫ್ಯಾಮಿಲಿಗೆ ಅಂತಲೇ ಮೀಸಲಿಟ್ಟಿರೋದ್ರಿಂದ ಹೊರಗಡೆ ತೆಗೆದೂ ಇಲ್ಲ. ಇದು ಕಾರ್ ಓಡಿರೋದು 5898 ಕಿಲೋಮೀಟರ್ ಅಷ್ಟೇ ಓಡಿರೋದು. ಕಾರಲ್ಲಿ ಲೈಟಾಗಿ ಒಂದು ಇಶ್ಯೂ ಬಂದಿದೆ. ಯಾಕೆಂದರೆ ಕಾರ್ನ ಇಂಜಿನ್ನ ರಫ್ ಯೂಸ್ ಮಾಡಿಲ್ಲ ಅಂತ ಈ ಇಶ್ಯೂ ಬಂದಿದೆ. ಕಾರ್ನ ಜೋರಾಗಿ ಓಡಿಸ್ಬೇಕಂತೆ, ಇಂಜಿನ್ಗೆ ಪ್ರೆಷರ್ ಕೊಟ್ಟು ಓಡಿಸಲ್ಲ ಅಂತ ಒಂದು ಲೈಟಾಗಿ ಇಶ್ಯೂ ಬಂದಿದೆ. ಅದೇನು ಇಶ್ಯೂ ಅಂತ ಸರ್ವಿಸಿಗೆ ತಗೊಂಬಂದಿದ್ದೀನಿ, ಅವ್ರ ಹತ್ರನೇ ಮಾತಾಡೋಣ. ಒಂದು ಜನರಲ್ ಚೆಕಪ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಕಾರ್ನ ಅಂತ ತಗೊಂಬಂದಿದ್ದೀನಿ. ಎಷ್ಟೋ ಜನಗೆ ನಾನು ಕಾರ್ ತಗೊಂಡಾಗ ಕೇಳ್ತಾ ಇದ್ರಿ ಕಮೆಂಟಲ್ಲಿ, ಕಾರ್ ವಿಡಿಯೋ ಯಾಕೆ ಮಾಡ್ತಾ ಇಲ್ಲ ಕಾರ್ ತಗೊಂಡ್ಮೇಲೆ ಗೌಡ್ರು ಅಂತ. ನಾನು ಯೂಸೇ ಮಾಡಿಲ್ಲ, ಹಂಗಾಗಿ ನಾನು ತಗೊಂಡು ತೋರ್ಸೋಕ್ಕಾಗೇ ಇಲ್ಲ ನಿಮಗೆ ಕಾರ್ನ. ನಾನು ಕಾರ್ ತಗೊಂಡಾಗ ವಸ್ತ್ರಲ್ಲಿ ಹೆಂಗಿತ್ತು ಹಂಗೆ ಇದೆ ನೋಡಿ. ಸೀಟ್ ಕವರ್ ಸಮೇತ ನೋಡಿ, ಸ್ಟಿಕ್ಕರ್ಗಳು ಸಮೇತ ಹಂಗೆ ಇದ್ದಾವೆ ನನ್ನ ಕಾರ್ದು. ಮಾತ್ರ ಸಿಕ್ಕಾಪಟ್ಟೆ ಹೆವಿ ಫೀಚರ್ಸ್ಗಳು ಇದರಲ್ಲಿ. ಎಷ್ಟೋ ಜನ ಕಾರ್ ತಗೊಂಡಾಗ ಸೆಲ್ಟೋಸ್ ಯಾಕೆ ತಗೊಂಡ್ರೆ ಅದು ತಗೊಳ್ಳಿ ಇದು ತಗೊಳ್ಳಿ, ಇದು ಸೇಫ್ಟಿ ಇಲ್ಲ ಮತ್ತು ಇನ್ನೊಂದು ಸೇಫ್ಟಿ ಇದೆ ಹಾಗೆ ಹೀಗೆ ಅಂತ ತುಂಬ ಜನ ಅವ್ರದ್ದೇ ಆದಂಥ ಒಪಿನಿಯನ್ ಕೊಟ್ಟರೆ ಮನೇಲಿ ಕೂತು ಎಲ್ಲರೂ ಒಮ್ಮತದಿಂದನೇ ನಾವು ಈ ಕಾರ್ ಚೂಸ್ ಮಾಡಿದ್ದು. ಯಾಕೆಂದರೆ ತುಂಬ ನಮಗೆ ಫೀಚರ್ಸ್ ಆಗಿರಲಿ ಮತ್ತು ಕಂಫರ್ಟಬಲ್ ಲೈಫ್ಗೆ ತುಂಬ ಚೆನ್ನಾಗಿದೆ ಅಂತಲೇ ಈ ಕಾರ್ ತಗೊಂಡ್ವಿ. ಬೇಕಾದ್ರೆ ಇದನ್ನು ಕಾರ್ ಟೂರು ಅಂತನಾರು ಅನ್ಕೊಳ್ಳಿ. ಲೈಟಾಗಿ ಒಂದಿಷ್ಟು ಫೀಚರ್ಸ್ಗಳು ತೋರಿಸ್ಬಿಡ್ತೀನಿ. ನನ್ನ ಕಾರಲ್ಲಿ ಸನ್ ರೂಫ್ ಇದೆ, ಪೆನರೋಮಾ ಅಲ್ಲ ಸನ್ ರೂಫ್ ಇದೆ, ಕ್ರೂಸ್ ಕಂಟ್ರೋಲರ್ ಇದೆ ನನ್ನ ಕಾರಲ್ಲಿ. ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಕೇಳಿದ್ರೆ ಶಾಕ್ ಆಗಿ ಹೋಗ್ಬಿಡ್ತೀರಾ. ನಂದು ಇನ್ನೂ ಸೆಕೆಂಡ್ ಸರ್ವಿಸ್ ಆಗಿಲ್ಲ, ಸೆಕೆಂಡ್ ಸರ್ವಿಸಿಗೆ ತರಬೇಕು. ಜನರಲ್ ಚೆಕಪ್ಗೆ ಅಂತ ಬಂದಿದ್ದೀನಿ. 70 ರಿಂದ 80 ಕಿಲೋಮೀಟರ್ ಏನಾರು ನಾನು ಕ್ರೂಸ್ ಕಂಟ್ರೋಲ್ ಹಾಕಿ ಓಡಿಸಿದ್ರೆ 26 ಕಿಲೋಮೀಟರ್ ಮೈಲೇಜ್ ಕೊಟ್ಟಿದೆ ನನ್ನ ಗಾಡಿ. ಇದು ಸಿಟಿ ಒಳಗೆಲ್ಲ ಒಂದು 14 ರಿಂದ 15 ಕೊಟ್ಟಿದೆ. IMT ವರ್ಷನ್ ಇದು, ಅಂದರೆ ಕ್ಲಚ್ ಇಲ್ಲ, ಬರೀ ಗೇರ್ ಅಷ್ಟೇ. ಕಾಲು ಕೆಳಗೆ ಒಂದು ಕಾಲು ಫುಲ್ಲು ಫ್ರೀ ಆಗಿರುತ್ತೆ ನಂದು, ಯಾವ ಕ್ಲಚ್ ಇಲ್ಲ ಏನಿಲ್ಲ. ಇದಿಷ್ಟು ನಂದು ಓವರಾಲ್ ಲೈಟಾಗಿ ನಿಮಗೆ ನನ್ನ ಕಾರ್ ಫೀಚರ್ ಬಗ್ಗೆ ಹೇಳಿದ್ದೀನಿ. ಸಾಧ್ಯ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಯಾರಾದರೂ ಕಮೆಂಟ್ ಮಾಡಿ ಇಲ್ಲ ಇನ್ನೂ ತೋರಿಸಿ ಕಾರ್ ವಿಡಿಯೋನ ಅಂತ ಅಂದರೆ ಕಾರ್ನ ತೋರಿಸೋ ಅಂಥ ಪ್ರಯತ್ನ ಮಾಡ್ತೀವಿ. ಸರಿ, ಈಗ ಸರ್ವಿಸಿಗೆ ಕೊಡೋ ಸಮಯ, ಪಾಪ ವೆಯ್ಟ್ ಮಾಡ್ತಾಯಿದ್ದಾರೆ, ಸರ್ವಿಸಿಗೆ ಕೊಟ್ಬಿಡೋಣ ಬನ್ನಿ. ಓಕೆ, ಬರೀ ಕಾರ್ಗಿನ ಕೀಲೇ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಬಂಧುಗಳೇ. ಇದರೊಳಗೆ ಕಾರಿನ ಕೀಲೇ ಆನ್ ಮಾಡ್ಬೋದು, ಕಾರ್ ಸ್ಟಾರ್ಟ್ ಮಾಡ್ಬೋದು, ಮನೇಲೇ ಇಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಯೂಸ್ ಮಾಡೋಕ್ಕಂತೂ ಆಗಲ್ಲ, ಫೀಚರ್ಸ್ಗಳು ಇದ್ರೂ ವೇಸ್ಟು ಎಲ್ಲ. ಕೆಲವೊಮ್ಮೆ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡೋಕ್ಕಾಗೋದು. ನಾನು ಯೂಸ್ ಮಾಡೋದನ್ನ ಎಷ್ಟೋ ಫೀಚರ್ಸ್ಗಳು ಮರ್ತೇ ಹೋಗ್ಬಿಟ್ಟಿದೆ ನಾನು ಇದರೊಳಗೆ. ನಾವು ಬೆಂಗಳೂರಲ್ಲಿ ಕಾರ್ ತಗೊಂಡ್ರು, ಇವತ್ತು ಹಾಸನಲ್ಲಿ ಜನರಲ್ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಹಾಸನದಲ್ಲಿ ಕಿಯಾ ಶೋರೂಮ್ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ಮೈಸೂರದೊಂದು ಬ್ರಾಂಚ್ ಅಂತ ಇದು, ದೊಡ್ಡದಾಗಿ ಸ್ಪೇಷಿಯಸ್, ಕಾರ್ ನಿಲ್ಸಕ್ಕೂ ಸಿಕ್ಕಾಪಟ್ಟೆ ಜಾಗ ಇದೆ. ಹಾಗಾಗಿ ಇಲ್ಲೇ ನಮ್ಗೆ ಅನುಕೂಲ, ಹಾಗಾಗಿ ಇಲ್ಲಿ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ನಾನು ನಮ್ಮ ಕಾರ್ ತಗೊಳ್ಳುವಾಗ ಕಿಯಾ ಶೋರೂಮ್ ಒಳಗೆ ಹೋಗಿದ್ದು. ಈಗ ಒಳಗಡೆ ಹೋದ್ರೆ ಇನ್ನೊಂದು ಥರದ್ದು ವೆರೈಟಿ ಕಾರ್ಗಳು ಬಂದ್ಬಿಟ್ಟಿದ್ದಾವೆ. ಅದೇನೋ ಗ್ರಾವಿಟಿ ವರ್ಷನ್ಸ್ ಅಂತ ಎಷ್ಟೋ ಕಾರ್ಗಳು ಬಂದು ನಿಂತಿದ್ದಾವೆ. ಈಗ ಕಾರ್ ಕಂಪ್ನಿಗಳೇ ಹಂಗೆ ಹೋದ ವರ್ಷ ಬಿಟ್ಟಿದ್ದು ಈ ವರ್ಷ ಅಪ್ಗ್ರೇಡ್ ಮಾಡಿಬಿಟ್ಟಿರ್ತಾರೆ. ವರ್ಷ ನೋಡಿದಾಗ ವರ್ಷನೂ ಹೊಟ್ಟೆ ಉರಿತಾ ಇರುತ್ತೆ ನಮಗೆ. ಹಂಗಾಗಿ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ, ಹೋಗಿ ಸುಮ್ಮನೆ ಕೂತ್ಕೊಂಡು ಎಷ್ಟೊತ್ತಾಗುತ್ತೆ ಟೈಮು ಹಾಗೆ ಹೀಗೆ ಅಂತ ಕೇಳಿದಾಗ ನನಗೊಂದು 2 hours ಆಗುತ್ತೆ ಅಂತ ಅಂದ್ಬಿಟ್ರು. ಪ್ರತಿದಿನ ಕೂತು ಕೆಲಸ ಮಾಡೋರಿಗೆ 2 ಗಂಟೆ ಸಮಯನ ಹಂಗೆ ಕಳಿಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಅರಿವಾಯಿತು. ಇದೇ ಸಮಯದಲ್ಲಿ 1 ಗಂಟೆ ಟೈಮ್ ಆಗಿದ್ದರಿಂದ ಯಾವುದಾದ್ರೂ ಒಂದು ಒಳ್ಳೆ ಹೋಟ್ಲಿಗೆ ಹೋಗಿ ಹಂಗೆ ಊಟ ಮಾಡ್ಕೊಂಬರೋಣ ಅಂತ ನನ್ನ ತಲೆ ಪಟ್ ಅಂತ ಯೋಚನೆ ಬಂದಿದ್ದು. ಹಾಸನದ್ದು ಪೋರ್ಕ್ ಹೋಟ್ಲು ಸಿಕ್ಕಾಪಟ್ಟೆ ಫೇಮಸ್ಸು, ನನಗೆ ಯಾವಾಗಲೂ ಫೇವ್ರೆಟ್ ಅದು. ನಾರ್ವೆಗ್ ಹೋಟ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೊರಟೆ. ಇದು ಅಗಾರೋ ಸುಪ್ರೀಂ ಐ ಮಸಾಜರ್. ಇದು ನಮ್ಮ ಕಣ್ಣುಗಳಿಗೆ ತುಂಬಾ ಚೆನ್ನಾಗಿ ರಿಲ್ಯಾಕ್ಸೇಷನ್ ಕೊಡುತ್ತೆ. ಇದು ಸಿ ಟೈಪ್ ಚಾರ್ಜಿಂಗ್ ಕೇಬಲ್ ಜೊತೆ ಬರುತ್ತೆ. ಇದು ತುಂಬಾ ಲೈಟ್ ವೈಟ್. ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಎಲ್ಲಿ ಬೇಕಲ್ಲಿ ಸುಲಭವಾಗಿ ಇಟ್ಕೊಬಹುದು. ಇದ್ರ ಒಳಗೆ ಸಾಫ್ಟ್ ಕುಷನ್ ಇದೆ. ಇದು ನಮ್ಮ ಕಣ್ಣುಗಳಿಗೆ ಸಾಫ್ಟ್ ಫೀಲ್ ಕೊಡುತ್ತೆ. ಹೆಡ್ ಅಡ್ಜಸ್ಟ್ಮೆಂಟ್ಗೆ ಅಂತ ಇದ್ರ ಹಿಂದೆ ಅಡ್ಜಸ್ಟ್ಮೆಂಟ್ ಬೆಲ್ಟ್ ಕೂಡ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡೋದು ತುಂಬಾ ಸುಲಭ. ತಲೆಗೆ ಈ ರೀತಿ ಹಾಕೊಂಡು ಈ ಪವರ್ ಬಟನ್ ನ ಲಾಂಗ್ ಪ್ರೆಸ್ ಮಾಡಿದ್ರೆ ಆಯ್ತು, ಆನು ಆಫ್ ಎರಡು ಇದರಲ್ಲೇ ಆಗುತ್ತೆ. ಇದರಲ್ಲಿ 5 ಮಸಾಜ್ ಮೋಡ್ ಇದೆ. ಪವರ್ ಬಟನ್ ನ ಸಿಂಗಲ್ ಕ್ಲಿಕ್ ಮಾಡೋದ್ರಿಂದ ಮೋಡ್ ನ ಚೇಂಜ್ ಮಾಡ್ಕೊಬಹುದು. ಮಸಾಜ್ ಮಾಡುವಾಗ ಇದರಲ್ಲಿ ಮ್ಯೂಸಿಕ್ ಕೂಡ ಪ್ಲೇ ಆಗ್ತಾ ಇರುತ್ತೆ.
ನಮಗೆ ಬೇಕು ಅಂದರೆ ಇದನ್ನು ಬ್ಲೂಟೂತ್ ಮೂಲಕ ಫೋನ್ಗೆ ಕನೆಕ್ಟ್ ಮಾಡಿಕೊಂಡು ನಮಗೆ ಇಷ್ಟ ಬಂದಂಥ ಮ್ಯೂಸಿಕ್ನ ಪ್ಲೇ ಮಾಡ್ಕೊಂಡು ಕೇಳ್ಕೊಬೋದು. ಪ್ರೆಷರು, ಹೀಟು ಮತ್ತು ಮ್ಯೂಸಿಕ್ ಅಡ್ಜಸ್ಟ್ಮೆಂಟ್ಗೆ ಅಂತ ಈ 3 ಬಟನ್ ಕೊಟ್ಟಿದ್ದಾರೆ. ಪ್ರತಿದಿನ ಕಂಪ್ಯೂಟರ್ ಕೆಲಸ ಮಾಡಿ ನಮ್ಮ ಕಣ್ಣುಗಳು ಸ್ಟ್ರೆಸ್ ಆಗಿರ್ತವೆ, ತಲೆಯೆಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಕಣ್ಣುಗಳಿಗೆ ರಿಲ್ಯಾಕ್ಸೇಷನು, ನಮ್ಮ ತಲೆನೋವಿಗೂ ಪರಿಹಾರ. ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಕಾರ್ ಸರ್ವಿಸ್ಗೆ ಅಂತ ಬಂದು ನಾರ್ವೆಲಿ ನಾನ್ ವೆಜ್ ತಿಂದೆ ಅಂತ ಟೈಟಲ್ ಕೊಟ್ಬಿಡ್ತೀನಿ ಇದಕ್ಕೀಗ. ಹಾಸನದಲ್ಲಿ ಒನ್ ಆಫ್ ದ ಬೆಸ್ಟ್ ಒಂದು ಪೋರ್ಕ್ ಚಿಲ್ಲಿ ಸಿಗೋ ಅಂಥ ಜಾಗಕ್ಕೆ ಬಂದಿದ್ದೀನಿ ಈಗ. ಬಸಟ್ಟಿ ಕೊಪ್ಪಲಲ್ಲಿ ಒಂದು ಹಳ್ಳಿಮರದ ಸರ್ಕಲ್, ಹಿಂಗೆ ಹಳ್ಳಿಮರದ ಸರ್ಕಲಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ಹೋಟೆಲ್ ನಾರ್ವೆ ಅಂತ ನನ್ನ ಫೇವ್ರೇಟು. ಯಾವಾಗಲೂ ಬರ್ತೀನಿ ಇಲ್ಲಿ ಪೋರ್ಕ್ ತಿನ್ನೋಕ್ಕೆ. ನಾರ್ವೆ ಒಳಗೆ ಹೋಗ್ಬಿಡ ನಡೀರಿ. ಹೆಂಗಿದೆ ನೋಡಿ, ಎಲ್ಲ ಎಣ್ಣೆ ಹೊಡಿತವ್ರು ಹಾಕ್ಕೊಂಡು. ಆಹಾ, ಗುಹಾಂತರ ದೇವಾಲಯ ಅಲ್ಲ ಬಾರು. ಓಹೋ ಆರಾಮ ಮತ್ತೆ ಹೌದಾ? ಮತ್ತು ಇನ್ನೇ ಸಮಾಚಾರ? ಚಿಲ್ಲಿ ಪೋರ್ಕು ಸಖತ್ತಾಗಿರುತ್ತೆ ಇಲ್ಲಿ ಅಲ್ವಾ? ಅದಕ್ಕೆ ನೋಡೋಣ, ಟೇಸ್ಟ್ ನೋಡೋಣ ಅಂತ ಬಂದು. ಸರಿ ಆಯ್ತು ಊಟ ಮಾಡಿ. ಹಾಂ ಸರಿ, ನಾನು ಹೊರಗಡೆ ತಗೊಂತೀನಿ. ಅವ್ರಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಇಲ್ಲೇ ಕುತ್ಕೊಬಿಡ್ತೀನಿ. ಪ್ರತಿ ಗಂಡಸರ ದೇವಾಲಯ ಅಂತಲೇ ಹೇಳ್ಬೋದು ಈ ಜಾಗ. ಚಿಲ್ಲಿ ಪೋರ್ಕ್ ಕೊಡಿ, ಒಂದು ಬರೀ ಪೋರ್ಕ್ ಅಷ್ಟೇ, ಚಿಲ್ಲಿ ಪೋರ್ಕ್ ಅಷ್ಟೇ. ಒಂದು ಪ್ಲೇಟ್ ಕೊಡಿ ಸರ್. ಹಾಂ, ಕಪ್ಪು ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಂಗೆ ಹೆಂಗಿರುತ್ತೆ ಗೊತ್ತಾ ತಿನ್ನೋಕ್ಕೆ? ಬೆಳ್ಳುಳ್ಳಿನೇ ತಿನ್ನೋಕ್ಕೆ ಮಜಾ. ಹಾಂ ಕೊಡಿ ಕಡ್ಡಿ ಕೊಡಿ. ಹಾಂ, ಯಾರು ಪೋರ್ಕ್ ಪ್ರಿಯರೋ ಇಲ್ಲಿ ಬಂದು ಚಿಲ್ಲಿ ಪೋರ್ಕ್ ಟ್ರೈ ಮಾಡಿ, ನಾನು ಏನು ಹೇಳಿದ್ದೆ ಅಂತ ಕೇಳಿ. ಹಸಿರು ಮೆಣಸಿನ್ಕಾಯಿ ಜೊತೆ ಬೆಳ್ಳುಳ್ಳಿನ ಚೆನ್ನಾಗಿ ಹುರಿದು ಪೋರ್ಕ್ನ ಅದ್ರ ಜೊತೆ ಬೆಂದು ಬೇಯಿಸಿ ಒಂದು ಚೂರು ಗ್ರೇವಿನ ಇಲ್ದಂಗೆ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿರ್ತಕ್ಕಂಥ ಈ ಚಿಲ್ಲಿ ಪೋರ್ಕ್ನ ತಿಂತಾ ಇದ್ದರೆ ಬೆಣ್ಣೆ ತಿನ್ನಂಗಾಗತ್ತೆ. ಹಂದಿ ತಿನ್ನದವ್ರಿಗೆ ಇದು ಹೇಸಿಗೆ ಅನ್ಸ್ಬೋದು, ಆದರೆ ಹಂದಿ ತಿನ್ನೋನ್ಗೆ ಗೊತ್ತು ಇದ್ರ ಸುಖ ಏನು ಅಂತ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅನ್ನಂಗೆ ಇರುತ್ತೆ ಇದ್ರ ಟೇಸ್ಟು. ನನ್ನ ಲೈಫಲ್ಲೇ ಒನ್ ಆಫ್ ದ ಬೆಸ್ಟ್ ಪೋರ್ಕು ತಿಂದಿರೋದು ಇದೇ ಜಾಗದಲ್ಲಿ. ನೆಕ್ಸ್ಟ್ ಏನಾದ್ರು ತಿಂದರೆ ಹೇಳ್ತೀನಿ, ಬಟ್ ಇಲ್ಲಿವರೆಗೆ ನನ್ನ ಲೈಫಲ್ಲಿ ಒನ್ ಆಫ್ ದ ಬೆಸ್ಟ್ ಪೋರ್ಕ್ ಅಂದರೆ ಇದೆ. ಸ್ವೀಟ್ ಬಿಡ ಎಷ್ಟು? ಹಾಂ 10 ರೂಪಾಯಾ? 200 ಆಗಿದೆ. ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು. ಎಷ್ಟು ವರ್ಷದಿಂದ ಮಾಡ್ತಾಯಿದ್ರಿ ಇದು? 20 ವರ್ಷ ಆಯಿತಾ? ಸರಿ ಆಯ್ತು. ಇನ್ನೊಂದು ಸರಿ ಬೇಕಾದರೆ ಡೆಡಿಕೇಟೆಡ್ ವಿಡಿಯೋ ಮಾಡೋಕ್ಕೆ ಬರ್ತೀನಿ ಇಲ್ಲಿಗೆ. ಇವ್ರದ್ದು ಆ್ಯಕ್ಚುಲಿ ಆಟ ಶುರುವಾಗೋದು ಮಧ್ಯಾಹ್ನದ ಆಟ, ಇವ್ರದ್ದು ಬೆಳಗಿನ ಆಟ ಅಲ್ಲ. ಮಧ್ಯಾಹ್ನ 2 ಗಂಟೆ ಮೇಲೆ ಶುರು ಆಗುತ್ತೆ. ಎಲ್ಲರೂ ದುಡ್ದು ದಣಿದು ಬಂದಿರೋರು ಅವ್ರದ್ದು ಲಿಕ್ವಿಡ್ ಜೊತೆ ಒಂದು ಸ್ವಲ್ಪ ಪೋರ್ಕ್ ಹಾಕೊಂಡು ಕುತ್ಕೊಂತಾರೆ ಇಲ್ಲಿ. ಸಂಜೆ ರಾತ್ರಿ 11-12ವರೆಗೂ ನಡಿಬೋದು ಅನ್ಸುತ್ತೆ ಇಲ್ಲಿ. ನನ್ನ ಪ್ರಕಾರ 11 ಗಂಟೆವರೆಗೂ ಇರ್ತಾರೆ ಅನಿಸುತ್ತೆ. ಹೆಂಗಿರುತ್ತೆ ಅಂತೀರಾ ಪೋರ್ಕು? ಈ ಪೋರ್ಕ್ ಒಂದಲ್ಲ, ಬಿರಿಯಾನಿ ಎಲ್ಲ ಸಿಗುತ್ತೆ. ಬಂದವ್ರು ಟ್ರೈ ಮಾಡಿ. ನಿಮ್ಗೆ ಇದೊಂದು ಟಿಪ್ಸು, ಹಾಸನಿಗೆ ಓಡಾಡೋರು ಯಾರಿಗಾದ್ರೂ ಒಂದು ಒಳ್ಳೆ ಹೋಟ್ಲು ನಾನ್ ವೆಜ್ ಹುಡುಕ್ತಾ ಇದ್ರೆ ಇದೊಂದು ನಾನ್ ವೆಜ್ಜು ಪೋರ್ಕಿಗೆ. ಆಮೇಲೆ 1/4 kg ಕೊಡ್ತಾರೆ. ನಾನೊಂದು ಪ್ಲೇಟ್ ತಗೊಂಡೆ, ಒಂದು ಪ್ಲೇಟಿಗೆ 200 ರೂಪಾಯಿ. ಚೆನ್ನಾಗಿ ಪೋರ್ಕ್ನ ಜಮಾಯಿಸಿ ಕಿಯಾ ಶೋರೂಮ್ಗೆ ವಾಪಸ್ ಬಂದೆ. ಮತ್ತೆ ಬಂದು ಕೂತಿದ್ದೀನಿ. ಎಷ್ಟೊತ್ತಾಗುತ್ತೆ ಟೈಮು ಅಂತ ಕೇಳಿದ್ರೆ, ಸರ್ ಇನ್ನೂ ಅರ್ಧ ಗಂಟೆ ಆಗುತ್ತೆ ಅಂದ್ಬಿಟ್ರು. ನನಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಯಿತು. ಇನ್ನೂ ಅರ್ಧ ಗಂಟೆ ಹೆಂಗಪ್ಪ ಟೈಮ್ ಖರ್ಚು ಮಾಡೋದು ಅಂತ ಯೋಚನೆ ಮಾಡ್ತಾ ಆಗಿದ್ದಾಗೋಗಲಿ ಶಂಬೋಲಿಂಗ್ ಅಂತ ಹೊಸದಾಗಿ ಗ್ರಾವಿಟಿ, ಸೆಲ್ಟೋಸು, ಕಾರ್ನಸು ಏನೇನೋ ಬಂದಿದ್ದಾವಂತೆ. ಅವನು ಹಂಗೆ ಲೈಟಾಗಿ ರಿವ್ಯೂ ಮಾಡೋಣ ಅಂತ ಹೊರಟೆ. ಹಾಸನ್ ಕಿಯಾ ಶೋರೂಮ್ ಪುನೀತ್ ಅವರು ASM ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನಗೆ ಫುಲ್ 100% ಸಪೋರ್ಟ್ ಮಾಡ್ತೀನಿ ಅಂತ ನನ್ನ ಜೊತೆ ಕೈ ಜೋಡಿಸಿ ನಿಂತರು. ನಾಳೆ ಹೆಂಗಿದ್ರು 1 ಅವರ್ ರೈಡ್ ಹೋಗ್ತಾ ಇದ್ವಿ. ಕ್ಯಾಂಪಿಂಗ್ ಥರ ಯಾವುದಾದ್ರು ಕಾರ್ ಇರುತ್ತೆ ಅಂದ್ಬಿಟ್ಟು ಕಾರೆನ್ಸ್ನ ಹಿಂಗಡೆ ಡಿಕ್ಕಿನೆಲ್ಲ ಓಪನ್ ಮಾಡಿ ಚೆಕ್ ಮಾಡಿದ್ವಿ. ಫುಲ್ ಫ್ಲ್ಯಾಟ್ ಆಗುತ್ತೆ, ಮಲ್ಕೋಬೋದು ಆರಾಮಾಗಿ. ಅದನ್ನು ಫೋಲ್ಡ್ ಮಾಡಿಬಿಟ್ರೆ ಬೆಂಗಳೂರಲ್ಲಿ ಒಂದು PG ಕೊಡ್ತಾರೆ ಇಷ್ಟ. ಇಲ್ಲಿ ನೋಡಿ ಇಷ್ಟುದ್ದ ಇದು. ಅಯ್ಯೋ ಅಭಿಲಾಷ್ ನೋಡ್ಬೇಕೀಗ. ನಾವೇನಾದ್ರು ಕ್ಯಾಂಪಿಂಗಿಗೆ ಈ ಗಾಡಿ ಏನಾದ್ರು ತಗೊಂಡಿದ್ರೆ ಕ್ಯಾಂಪಿಂಗಿಗೆ ಸಿಕ್ಕಾಪಟ್ಟೆ ಯೂಸ್ ಮಾಡ್ಬೋದಾಗಿತ್ತು. ರಿಗ್ರೆಟ್ ಅಂತೂ ಇಲ್ಲ, ಯಾಕಂದರೆ ಒಂದಿನೂ ಸೀಟೇ ಮಾಡ್ಸಿಲ್ಲ ನಾನು ನನ್ನ ಸೆಲ್ಟೋಸ್. ಅಲ್ಲಿಗೆ ಏನು ಮಾಡೋಕ್ಕೆ, ಒಂದಿನ ಈ ಫೀಲಿಂಗಿಗೆ ಒಂದಿನಕ್ಕೋಸ್ಕರ ನಾನು ಇದು ತಗೊಂಬಿಟ್ಟಿದ್ರೆ ನನಗೆ ನನ್ನ ರಿಕ್ವೈರ್ಮೆಂಟ್ಸಿಗೆ ಯೂಸ್ ಆಗ್ತಿರ್ಲಿಲ್ಲ. ಕ್ಯಾಂಪಿಂಗ್ ಮಾಡೋರಿಗೆ ಸಖತ್ತಾಗಿದೆ. ಸ್ವಲ್ಪ ಸಖತ್ ಹೆಲ್ಪ್ ಆಗುತ್ತೆ. ಒಂದು ಹಾಸಿಗೆ ಹಾಕೊಂಡ್ಬಿಟ್ರೆ ಸಾಕು, ಆರಾಮಾಗಿ ಮಲ್ಕೋಬೋದು ಇದರಲ್ಲಿ. ನಾನು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಮ್ಮ ಸೆಲ್ಟೋಸ್ ಹೊಸ ಕಾರ್ ಬಂದರೆ ಅದನ್ನು ಅಪ್ಗ್ರೇಡೆಡ್ ವರ್ಷನ್ ನೋಡೋಕ್ಕೆ ಹೋಗಬಾರ್ದು, ಯಾಕೆಂದರೆ ಹೊಟ್ಟೆ ಉರಿಸ್ಬಿಡ್ತಾರೆ ಹೊಸ ಅಪ್ಗ್ರೇಡ್ನ ತೋರಿಸಿ ಅಂತ. ಆ ತಪ್ಪು ಮಾಡಬಾರ್ದು ಅಂದ್ಕೊಂಡಿದ್ದೆ, ಅದೇ ತಪ್ಪು ನಾ ಮಾಡಿದೆ. ಈಗ ಹೊಸ್ದಾಗಿ ಬಂದಿರೋ ಸೆಲ್ಟೋಸ್ ಗ್ರಾವಿಟಿ ಕಾರ್ನ ತೋರಿಸಿದ್ರು. ನನ್ನ ಕಾರ್ಗಿಂತನೂ ಫೀಚರ್ಸ್ ಜಾಸ್ತಿ ಇದೆಯಂತೆ, ಹೊಟ್ಟೆಲ್ಲ ಉರಿದೋಯ್ತು. ಸೊ ಇಲ್ಲಿ ನೋಡ್ಬೋದು ಸಾಫ್ಟ್ ಟಚ್ ನಿಮ್ಗೆ ಆಮ್ರೆಸ್ಟ್ ಕೊಟ್ಟಿದ್ದಾರೆ. ಸೊ ಡೋರಲ್ಲೆಲ್ಲ ಮತ್ತೆ ಬೋಸ್ ಸ್ಪೀಕರ್ಸ್ನ ಆ್ಯಡ್ ಮಾಡಿದ್ದಾರೆ. ಆಕ್ಚುಲಿ ಬೋಸ್ ಸ್ಪೀಕರ್ಸ್ ಎಲ್ಲ ನಮಗೆ ಟಾಪ್ ಎಂಡ್ ಎಲ್ಲ ಇರ್ತಾ ಇದ್ದು ಮುಂಚೆ, ಬಟ್ ಇವಾಗ ಗ್ರಾವಿಟಿ ವೇರಿಯಂಟ್ ಅಲ್ಲಿ ಬೋಸು ಮತ್ತೆ ನಿಮಗೆ ಸಾಫ್ಟ್ ಟಚ್ ಆಮ್ರೆಸ್ಟ್, ಸಾಫ್ಟ್ ಟಚ್ ಡ್ಯಾಶ್ ಬೋರ್ಡು ಇದೆಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಎಲ್ಲ ಲೆದರ್ ರ್ಯಾಪಿಡ್ ಅಂಡ್ ಅಗೇನ್ ವೆಂಟಿಲೇಟೆಡ್ ಸೀಟ್ ಕೊಟ್ಟಿದ್ದಾರೆ ನೋಡಿ. ಸೊ ವೆಂಟಿಲೇಟೆಡ್ AC ಎಲ್ಲ ಇದ್ರೊಳಗಿಂದನೇ ಬರುತ್ತಾ? ಹೌದು ಸರ್, ವೆಂಟಿಲೇಷನ್. ಹೌದಾ? ಸೊ ಅದೇ ತರ ನೀವು ನೋಡೋದಾದ್ರೆ ರೇರ್ ವ್ಯೂ ಅಷ್ಟೇನೆ ತುಂಬಾ ಚೆನ್ನಾಗಿರುತ್ತೆ. ಲೆಗ್ ರೂಮ್, ಹೆಡ್ ರೂಮ್ ಎಲ್ಲ ಸ್ಪೇಸಿಯಸ್ ಆಗಿ ಕೊಟ್ಟಿದ್ದಾರೆ. ಅಂಡ್ ರೇರ್ AC ವೆಂಟ್ಸ್ ಮತ್ತೆ ಸಿ ಟೈಪ್ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅಂಡ್ ಪ್ಯಾನರಾಮಿಕ್ ಸನ್ ರೂಫ್ ಆಡ್ ಮಾಡಿದ್ದಾರೆ, ನೀವು ನೋಡಬಹುದು. ಇದು ಪ್ಯಾನರಾಮಿಕ್. ಓಕೆ.
ಅಂದರೆ ಇದು 23 ಬೀಳುತ್ತೆ ಇದು 23 ಡೀಸೆಲ್ ಆದರೆ. ಡೀಸೆಲ್ ಆದರೆ ಡೀಸೆಲ್ ಆದರೆ ಇದು ಎಲ್ಲ IMTನಾ ಇಲ್ಲ ಇದು ಆಟೋ ಮ್ಯಾನ್ಯುವಲ್ ಸರ್. ಡೀಸೆಲ್ ಅಲ್ಲಿ ಮ್ಯಾನ್ಯುವಲ್ ಸಿಗುತ್ತೆ. ಪೆಟ್ರೋಲ್ ನ್ಯಾಚುರಲ್ ಆಸ್ಪೆಕ್ಟೆಡ್ ಇಂಜಿನಲ್ಲಿ ನಿಮಗೆ IBT ಆಟೋಮೆಟಿಕ್ ಸಿಗುತ್ತೆ. ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ ನಿಮಗೆ ಮ್ಯಾನ್ಯುವಲ್ ಕೂಡ ಸಿಗುತ್ತೆ. ಪೆಟ್ರೋಲ್ ಅಲ್ಲಿ 2 ತರ ಆಪ್ಷನ್ ಸಿಗುತ್ತೆ, ಬಟ್ ಡೀಸೆಲ್ ಅಲ್ಲಿ ಒಂದೇ ನಿಮಗೆ ಟ್ರಾನ್ಸ್ಮಿಷನ್ ಸಿಗೋದು. ಅಂಡ್ ಡ್ಯಾಶ್ ಕ್ಯಾಮ್ ಆಡ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಾವೇ ಟರ್ನ್ ಮಾಡ್ಬೇಕಲ್ಲ ಅದೇ ಟರ್ನ್ ಆಗುತ್ತೆ ಮೇಲೆ. ನಾವು ಬೇಕು ಅಂದ್ರೆ ಸರ್, ಬೇಡ ಅಂದ್ರೆ ನಾವ್ ಏನ್ ಮಾಡ್ಬೋದು, ಆಫ್ ಮಾಡ್ಕೋಬಹುದು. ಸೊ ಕ್ಯಾಮ್ರಾ ನಾವು ಎಲ್ಲಿಗೆ ಬೇಕೋ ಅಲ್ಲಿ ಸೆಟ್ ಮಾಡ್ಕೋಬಹುದು. ಅಂದ್ರೆ ಯಾವ ಥರ ಮೆಮೊರಿ ಎಲ್ಲ ಎಷ್ಟು ಕೊಡ್ತಾರೆ ಇದ್ರೊಳಗೆ? ಅಂದ್ರೆ ಮೆಮೊರಿ ಕಾರ್ಡ್ ಇನ್ಬಿಲ್ಟ್ ಬಂದಿರಲ್ಲ ಸರ್, ನಾವು ಹಾಕೊಬೇಕು. ಒಟ್ನಲ್ಲಿ ನಮ್ಮದೇ SD ಕಾರ್ಡ್ ಹಾಕೋದು ಅಷ್ಟೇನಾ? SD ಕಾರ್ಡ್ ಹಾಕೊಂಡ್ರೆ ಆಯ್ತು. 2 ಅವರ್ಸ್ ರೆಕಾರ್ಡಿಂಗ್ ಆಗ್ತಾ 2 ಅವರ್ಸ್ ಹಿಂದೆ ಏನೆಲ್ಲ ಇದೆ ಅದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಹೊಸದು ಲೇಟೆಸ್ಟ್ ಏನಿರುತ್ತೆ ಅದು ಉಳಿಯುತ್ತೆ. ಏನಾದ್ರು ಸಡನ್ನಾಗಿ ಒಂದು ಇನ್ಸಿಡೆಂಟ್ ಆಯಿತು ಅಂತ ಅಂದರೆ ಇನ್ನೂ 2 ಅವರ್ಸ್ ಫುಟೇಜ್ ಸಿಗುತ್ತೆ ನಿಮಗೆ. ಹಿಂದೆ ಮುಂಚೆ ನಮಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಕೋಬೇಕಿತ್ತು ಇದನ್ನ, ಬಟ್ ಇವಾಗ ಇನ್ಬಿಲ್ಟ್ ಬರುತ್ತೆ. ಇನ್ನು ನಮಗೆ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಮಾಡಿಸ್ಬೋದಾ ನಿಮ್ಮ ಹತ್ರ? ಮಾಡಿಸ್ಬೋದು. ನಮ್ಮ ಕಾರ್ಗಳಿಗೆಲ್ಲ ಇಲ್ಲ ಮಾಡಿಸ್ಬೋದು. ಏನು ಬೀಳುತ್ತೆ ಪ್ರೈಸ್? ಡ್ಯಾಶ್ ಕ್ಯಾಮ್ ಅರೌಂಡ್ ನಿಮಗೆ 9500 ಇಂದ ಸ್ಟಾರ್ಟ್ ಆಗುತ್ತೆ. ಹೌದಾ? 25,000 ವರೆಗೂ ಇದೆ. ಓಹ್, ನನ್ನ ಗಾಡಿಗೆ ಒಂದು ಸಮಸ್ಯೆ ಬಂದಿತ್ತು, ಇಲ್ಲೇ ಹಾಕಿದ್ದಾರೆ ನೋಡಿ, DPF ಇಲ್ಲಿ ಹಾಕಿದಾರಲ್ಲ. ಎಸ್ DPF ಇದೇ ಸಮಸ್ಯೆ. ಇದು ಏನು ಈ ಥರ ಎಲ್ಲದರಲ್ಲೂ ತೋರಿಸ್ತಾ ಇದ್ದೀರಾ ನೀವು? ಈ ಥರ ಇವಾಗ ಎಲ್ಲದರಲ್ಲೂ ಕೂಡ ಆಗ್ತಿದೆ ಸರ್. ಡೀಸೆಲ್ ಇಂಜಿನ್ ಅಲ್ಲಿ ಆಸ್ ಪರ್ ಏನಿದೆ ಅಂದ್ರೆ DPF ಏನಿರುತ್ತಲ್ಲ, ನೀವು ಚೆನ್ನಾಗಿ ರೈಸ್ ಮಾಡಿ ಹೊಡಿಲಿಲ್ಲ ಅಂದ್ರೆ ಗಾಡಿನ, ಸೊ DPF ಅವಾಗ ಪ್ರಾಬ್ಲಮ್ ಬರ್ತಿರುತ್ತೆ. ಸೊ ನೀವು ರೈಸ್ ಮಾಡಿ ಚೆನ್ನಾಗಿ ಹೊಡಿತು ಅಂದ್ರೆ ಆಟೋಮೆಟಿಕ್ ಆಗಿ ಅದು ಹೋಗ್ಬಿಡುತ್ತೆ. ಪೆಟ್ರೋಲ್ ಆ ಥರ ಏನು ಸಮಸ್ಯೆ ಇರಲ್ಲ. ಡೀಸೆಲ್ ಎವ್ರಿ ಡೇ ರನ್ನಿಂಗ್ ಇರಬೇಕು, ನೀವು ಚೆನ್ನಾಗಿ ರೈಸ್ ಮಾಡಿ ಗಾಡಿನ ಹೊಡಿಬೇಕು, ಆವಾಗ ಚೆನ್ನಾಗಿರುತ್ತೆ. ನಾನು ಆ್ಯಕ್ಚುಲಿ ಸುಮ್ಮನೆ ಪ್ರಾಬ್ಲಮ್ ಹೇಳ್ಬಾರ್ದು. 1.5 ತಿಂಗಳು 2 ತಿಂಗಳು ಗಟ್ಟಲೆ ನಾನು ಗಾಡಿ ನಿಲ್ಲಿಸಿದ್ದೀನಿ, ಡೀಸೆಲ್ ಗಾಡಿ ನಮ್ಮ ಮನೇಲಿ. ಹಂಗಾಗಿ ನನಗೆ ಅದು ಪ್ರಾಬ್ಲಮ್ ಬಂದಿದೆ. ಆಮೇಲೆ ನಾನು ರೈಸ್ ಮಾಡಿ ಹೊಡೆಯಲ್ಲ. ಎಸ್ ಸರ್, ನಮ್ದು ಡೆಮೋ ಗಾಡಿಗಳು ನೋಡಿ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಎವ್ರಿ ಡೇ ರನ್ ಆಗ್ತಾನೆ ಇರುತ್ತೆ, ಸೊ ಅದರಿಂದ ಪ್ರಾಬ್ಲಮ್ಸ್ ಏನಿರಲ್ಲ. ಆದ್ರೆ ನೀವು ಡೀಸೆಲ್ ಅನ್ನ ಎಷ್ಟು ಚೆನ್ನಾಗಿ ಓಡಿಸ್ತಿರೋ ಅಷ್ಟು ಹೆಲ್ದಿ ಆಗಿರುತ್ತೆ ಅದು. ಓಕೆ ಅಂದ್ರೆ ನಾನು ತುಂಬಾ ರಫ್ ಯೂಸ್ ಮಾಡಿದ್ರೆ ಗಾಡಿ ಹಾಳಾಗುತ್ತೆ ಅಂತ. ಡೀಸೆಲ್ ಆ ಥರ ಏನಿಲ್ಲ ಸರ್. ಡೀಸೆಲ್ ನ ರಫ್ ಯೂಸ್ ಮಾಡ್ಬೇಕು ನೀವು. ಹೌದು, ರಫ್ ಯೂಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಗಾಡಿ. ಹಾಗಾಗಿ ನೋಡಿ, ನಾನು ಜಾಸ್ತಿ ಗಾಡಿ ಜೋರಾಗಿ ಓಡಿಸಿಲ್ಲ ಅಂತ ಸಮಸ್ಯೆ ಬಂದಿದೆ ನನಗೆ. ಓಡಿಸ್ಬೇಕಂತ ಜೋರಾಗಿ DPF ಅಂತ ಇದು, ಅದನ್ನ ಸೆಕೆಂಡ್ ಗಿಯರ್ ಅಲ್ಲಿ ಅಟ್ಲೀಸ್ಟ್ ಅಂದ್ರೆ 2000 RPM ಅಲ್ಲಿ ಗಾಡಿನ ಓಡಿಸ್ಬೇಕು. ಎಸ್ ಸರ್, ಒಂದು 3 ಕಿಲೋಮೀಟರ್ ಓಡಿಸಿದ್ರೆ ಸಾಕು. ಹೌದು ಸರ್. ಅದೇನು ದೊಡ್ಡ ಸಮಸ್ಯೆ ಏನಲ್ಲ, ಸ್ಮಾಲ್ ಇಶ್ಯೂ ಅಷ್ಟೇ. ಅದನ್ನ ಹಂಗೆ ಫಿಕ್ಸ್ ಮಾಡಿ ಒಂದು ಜನರಲ್ ಚೆಕಪ್ಗೆ ಅಂತ ಬಂದಿದ್ದೀನಿ. ಸೆಕೆಂಡ್ ಸರ್ವಿಸು ಅಲ್ಲ ನಂದು. ನೋಡಿ, ಈ ಕಾರು ಅಷ್ಟೇ ಸಿಕ್ಕಾಪಟ್ಟೆ ಫೀಚರ್ಸ್ ಇದೆ ಈ ಕಾರಲ್ಲಿ. ಡ್ಯುಯಲ್ ಜೋನ್ AC ಕೊಟ್ಟಿದ್ದಾರೆ, ಮುಂಚೆ ಡ್ಯುಯಲ್ ಜೋನ್ ಇರಲಿಲ್ಲ. ಓಕೆ ಇಲ್ಲಿ ಕೂತವ್ರಿಗೆ ಸಪ್ರೇಟ್ AC, ಈ ಕಡೆ ಕೂತವ್ರಿಗೆ ಸಪ್ರೇಟ್ AC. ಹೌದು, ಸೆಟ್ ಮಾಡ್ಕೋಬಹುದು. ಹೌದು, ಟೆಂಪರೇಚರ್ನ. ಓಕೆ ಇದೇನಿದು ಸೀಟ್ ಇದು ಸರ್? ಅದು ನಿಮಗೆ ವೆಂಟಿಲೇಷನ್ ಸೀಟ್ಸ್ ಅಂತ ಹೇಳಿದ್ನಲ್ಲ ನಾನು. ಈ AC ಸೀಟ್ಸ್ ಅಂತ ಹೇಳಿದ್ರಲ್ಲ, ಈ ಕಡೆ ರೈಟ್ ಸೈಡ್ ಡ್ರೈವರ್ಗೆ. ಹೌದು, ಕೋ ಪ್ಯಾಸೆಂಜರು ಮತ್ತೆ ಡ್ರೈವರ್ ಸೀಟ್ ಎರಡಕ್ಕೂ ಕೂಡ ನಿಮಗೆ ವೆಂಟಿಲೇಟೆಡ್ ಕೊಟ್ಟಿರ್ತಾರೆ. ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸಾರ್. ಇನ್ ಕೇಸ್ ನಿಮಗೆ ಬೇಕು ಅಂದ್ರೆ ಆನ್ ಮಾಡ್ಕೋಬಹುದು, ಬೇಡ ಅಂದ್ರೆ ಇರಿಟೇಟ್ ಆಗುತ್ತೆ ಅಂದ್ರೆ ಆಫ್ ಮಾಡ್ಕೋಬಹುದು. 360 ಡಿಗ್ರಿ ಕ್ಯಾಮ್ರಾ ಇದೆಯಾ ಇದರಲ್ಲಿ? ಈ ವೇರಿಯಂಟ್ ಅಲ್ಲಿ ಬರಲ್ಲ ಸರ್. ಈ ವೇರಿಯಂಟ್ ಅಲ್ಲಿ ಇಲ್ಲ. GTX ಪ್ಲಸ್ ಅಂತ ಬರುತ್ತೆ ನೋಡಿ, ಅದರಲ್ಲಿ ಇರುತ್ತೆ. ಈ ವೇರಿಯಂಟ್ ಆಲ್ಮೋಸ್ಟ್ 23 ನಾ ಇದು? 23 ಪ್ಲಸ್ ಆಗುತ್ತೆ ಡೀಸೆಲ್. ಪೆಟ್ರೋಲ್ ಆದ್ರೆ 21 ಪ್ಲಸ್ ಆಗುತ್ತೆ. ಏನ್ ಮೈಲೇಜ್ ನೀವ್ ಏನ್ ಕ್ಲೈಮ್ ಮಾಡ್ತಾ ಇದ್ದೀರಾ ಇದಕ್ಕೆ? ಸರ್, ಆಸ್ ಪರ್ ನಿಮಗೆ ಕಂಪನಿ ಕೊಟ್ಟಿರ್ತಕ್ಕಂಥದ್ದು, ಈಗ ನೀವು 80-90 ಒಳಗಡೆ ಕ್ರೂಸ್ ಮಾಡಿದ್ರೆ ವೆಹಿಕಲ್ ನ ಡೀಸೆಲ್ ಅಬೌಟ್ 20 ತಗೋಬಹುದು. ನಂದು ಎಷ್ಟು ಬರ್ತಿದೆ ಅಂತ ಹೇಳಿ ನೋಡೋಣ, ಗೆಸ್ ಮಾಡಿ ನೋಡೋಣ. ಕ್ರೂಸ್ ನೀವೇ ಹೇಳ್ಬೇಕು ಸರ್, ನೀವು ಕ್ರೂಸ್ ಮಾಡ್ತಾ ಇದ್ದೀರಾ. 26 ಬಂದಿದೆ ನನಗೆ. 26. ಓ ಗುಡ್ ಸರ್, ಒಳ್ಳೆ ಮೈಲೇಜ್. ಮತ್ತು ಸಿಟಿ ಒಳಗೆ 14 to 15 ಬಂದಿದೆ. ಓಕೆ ಅಂದ್ರೆ ಸಿಟಿಲಿ ನಿಮ್ಗೆ ಆಲ್ಮೋಸ್ಟ್ ಸರ್ ಈಗ ಸೆಕೆಂಡ್ ಗೇರ್, ಥರ್ಡ್ ಗೇರ್ ಅಥವಾ ಫೋರ್ತ್ ಗೇರ್ ಅಲ್ಲಿ ರನ್ನಿಂಗ್ ಇರುತ್ತೆ. ಸೊ ಆ ತರ ಇದ್ದಾಗ ಏನಾಗುತ್ತೆ, ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ನೀವು. ಹೌದು. ನೀವು ಟಾಪ್ ಗೇರ್ಗೆ ಹೋದಾಗ ಏನಾಗುತ್ತೆ, ಮೈಲೇಜ್ ಆಲ್ಮೋಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನನಗೆ ಖುಷಿ ಆಯ್ತು ಮೈಲೇಜ್ ವಿಚಾರದಲ್ಲಿ. ನಮ್ಮ ಗಾಡಿ ಒಳ್ಳೆ ರಾಜಂತರ ಅದು ಪವರ್ಫುಲ್ ಗಾಡಿ ಇದು. ಅದ್ರಲ್ಲಿ ಮೈಲೇಜ್ ಅಷ್ಟೊಂದು ಕೊಡ್ತಾ ಇದೆಯಲ್ಲ ಅಂತ ಖುಷಿ ಆಯ್ತು ಡೀಸೆಲಲ್ಲಿ. ಫೈನಲಿ ನಾನು ಭಗೀರಥ ರೆಡಿ ಆಗಿದೆ. ಆ್ಯಕ್ಚುಲಿ ಸಣ್ಣ ಇಶ್ಯೂ ಅಂತ ಬಂದೆ, ಜನರಲ್ ಸರ್ವಿಸು ಮತ್ತು 2 ಥರದ್ದು ಸಾಫ್ಟ್ವೇರ್ ಅಪ್ಡೇಟ್ ನಡೀತು ಇದರೊಳಗೆ. ನಂದು ಏನು ಕಮ್ಮಿ ಇಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗಾಡಿ. ಬ್ಲ್ಯಾಕ್ ಕಲರು. ಒಂದು ತಲೆ ಬಿಸಿ ಏನು ಅಂದರೆ ಮೇಂಟೈನ್ ಮಾಡೋದು. ಒಂದು ನೋಡಿ, ನೆನ್ನೇನು ಪಳಪಳ ಅಂತ ಒಳಗೆ ತೊಳೆದಿದ್ದೆ, ಧೂಳು ಕೂರೋದಕ್ಕೆ ದಿನ ವಾಶ್ ಮಾಡೋದ್ರಲ್ಲೇ ಅರ್ಧ ಟೈಮ್ ಹೊಟ್ಟೋಗುತ್ತೆ. ಬ್ಲ್ಯಾಕ್ ಕಲರ್ ತಗೊಂಡ್ರೆ ಇದು ಒಂದೇ ಒಂದು ಇಶ್ಯೂ ಬಿಟ್ಟರೆ ಸಖತ್ತಾಗಿ ಸ್ಟ್ಯಾಂಡರ್ಡಾಗಿ ಕಾಣುತ್ತೆ ಗಾಡಿ ಮಾತ್ರ. ನನಗೆ ಈ ಕಲರೇ ಇಷ್ಟ ಆ್ಯಕ್ಚುಲಿ, ಬ್ಲ್ಯಾಕು ಆ್ಯಂಡ್ ವೈಟು. ಬಟ್ ನಮಗೆ ಬ್ಲ್ಯಾಕ್ ಬೇಕು ಅಂತ ಬ್ಲ್ಯಾಕ್ ಇಷ್ಟಪಟ್ಟು ತಗೊಂಡಿದ್ದು ಇದನ್ನ. ಓಕೆ ಬಂಧುಗಳೇ, ಕಳೆದ ವೀಡಿಯೋದಲ್ಲೂ ಹೇಳಿದ್ದೀನಿ ನಾಳೆಯಿಂದ 1 ಅವರ್ ವೀಡಿಯೋ ಬರುತ್ತೆ ಅಂತ. ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ, ಗ್ಯಾರಂಟಿ ಬರುತ್ತೆ ನಾಳೆಯಿಂದ 1 ಅವರ್ ವೀಡಿಯೋ. ಸ್ಟೇ ಟ್ಯೂನ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ. ಜೈ ಹಿಂದ್.